ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಿಮಗೆ ತಿಳಿಸ್ತಾ ಇರುವಂತಹ ವಿಷಯ ಯಾವುದಪ್ಪ ಅಂದ್ರೆ BSc ರಿನಲ್ ಡಯಾಲಿಸಿಸ್ ಅಂತ ಹೇಳಿ ಒಂದು ಕೋರ್ಸಿನ ಬಗ್ಗೆ ನಿಮಗೆ ಇವತ್ತು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಕೋರ್ಸಿನ ಬಗ್ಗೆ ಯಾರೆಲ್ಲ ಸರ್ಚ್ ಮಾಡ್ತಾ ಇದ್ರಲ್ಲ, ಅಂದ್ರೆ ಯಾರೆಲ್ಲ ಈ ಒಂದು ಕೋರ್ಸಿನ ಬಗ್ಗೆ ಮಾಹಿತಿ ಏನಾದ್ರು ನೋಡ್ತಾ ಇದ್ರಿ ಅಂದ್ರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ, ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಲ್ಲ ಅವರೆಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಹಾಗಾದ್ರೆ ಈಗ BSc ರಿನಲ್ ಡಯಾಲಿಸಿಸ್ ಟೆಕ್ನಿಷಿಯನ್ ಕೋರ್ಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ಅಂದ್ರೆ ಇದರೊಳಗಿರುವಂತಹ ಎಲಿಜಿಬಿಲಿಟಿ ಏನು, ಇದ್ರದ ಜಾಬ್ ಅಪರ್ಚುನಿಟೀಸ್ ತರ ಯಾವ ತರ ಇರ್ತಾವ, ಅಂದ್ರೆ ಈ ಒಂದು ಕೋರ್ಸ್ನ ಮುಗಿಸಿದ ಮೇಲೆ ನಮ್ಗ ಯಾವ ತರ ಸ್ಯಾಲರಿ ಸಿಗುತ್ತೈತಿ, ಆಮೇಲೆ ಈ ಒಂದು ಕೋರ್ಸ್ನ ಮಾಡ್ಬೇಕಾದ್ರೆ ನಾವು ಎಷ್ಟು ವರ್ಷ ಕಲಿಬೇಕಾಗ್ತದ, ಇದ್ರೊಳಗಡೆ ಬರುವಂತ ಸಬ್ಜೆಕ್ಟ್ಗಳು ಯಾವ್ಯಾವ ಬರ್ತಾವ, ಮೇನ್ ಸಬ್ಜೆಕ್ಟ್ಗಳು, ಈ ಒಂದು ಕೋರ್ಸ್ನ ಮುಗಿಸಿದ ಮೇಲೆ ನಮ್ಗೆ ಮುಂದೆ ನಾವು ಯಾವ ಒಂದು ಸೆಕ್ಟರ್ ಒಳಗಡೆ ಕೆಲಸ ಮಾಡ್ಬೇಕಂತೇಳಿ ಒಂದೊಂದಾಗಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಒಂದು BSc ಡಯಾಲಿಸಿಸ್ ಟೆಕ್ನಿಷಿಯನ್ ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಮೊದಲನೇ ಆದ್ಯತೆ ಏನಪ್ಪಾ ಅಂತಂದ್ರೆ, ಸೊ ಈ ಒಂದು ಕೋರ್ಸ್ನ ಮುಗಿಸಿರುವಂತ ವಿದ್ಯಾರ್ಥಿಗಳು ಅಥವಾ ಟೆಕ್ನಿಷಿಯನ್ಗಳು ಏನ್ ಮಾಡ್ತಾರಂದ್ರ ಮೊಟ್ಟ ಮೊದಲನೇ ಕೆಲಸ ಅವ್ರದ್ದು ಈ ಒಂದು ಕಿಡ್ನಿ ಕೇರ್ ಹಾಸ್ಪಿಟಲ್ಸ್ ಇರ್ತಾವಲ್ಲ, ಸೊ ಒಂದು ಕಿಡ್ನಿ ಕೇರ್ ಹಾಸ್ಪಿಟಲ್ ಇರುವಂತಹ ಡಯಾಲಿಸಿಸ್ ಮಷೀನ್ ಅನ್ನ ಆಪರೇಟ್ ಮಾಡ್ಲಿಕ್ಕೆ ಒಬ್ಬ ಟೆಕ್ನಿಷಿಯನ್ ಬೇಕಾಗ್ತಾನ. ಸೊ ಆ ಟೆಕ್ನಿಷಿಯನ್ ಈ ಒಂದು ಕೋರ್ಸ್ ಅನ್ನ ಮುಗಿಸಿದ ಮೇಲೆ ಆ ಒಂದು ಕೆಲಸಕ್ಕೆ ಹೋಗ್ಬಹುದು. ಅದಾದ್ಮೇಲೆ ಇವ್ರು ಇನ್ನೂ ಏನ್ ಮಾಡ್ಬೋದು ಅಂತಂದ್ರ ಒಂದು ನೆಫ್ರಾಲಜಿಸ್ಟ್ ಅಂದ್ರೆ ಕಿಡ್ನಿ ಡಾಕ್ಟರ್ ಇರ್ತಾರಲ್ಲ, ಸೊ ಆ ಕಿಡ್ನಿ ಡಾಕ್ಟರ್ ಕೈಯಲ್ಲಿ ಅಸಿಸ್ಟೆಂಟ್ ಆಗಿ ಕಿಡ್ನಿ ಫೇಲ್ಯೂರ್ ಪೇಷಂಟ್ ಗಳನ್ನ ಕೇರ್ ಮಾಡ್ಲಿಕ್ಕೆ ಈ ಒಬ್ಬ ಟೆಕ್ನಿಷಿಯನ್ ಬೇಕಾಗ್ತಾನ, ಅಂದ್ರೆ ಅಸಿಸ್ಟೆಂಟ್ ನರ್ಸ್ ಬೇಕಾಗ್ತಾರ. ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಏನು ನಮಗ ಎಲಿಜಿಬಿಲಿಟಿ ಇರಬೇಕು ಅಂದ್ರೆ, ನಾವು ಪ್ರೀವಿಯಸ್ ಇಯರ್ ಒಳಗಡೆ ಏನ್ ಎಜುಕೇಶನ್ ಮುಗಿಸಿದ್ರೆ ನಾವು ಈ ಒಂದು ಕೋರ್ಸ್ ಅನ್ನ ಮಾಡಬಹುದು ಅಂತ ಕೇಳಿದ್ರೆ, ಮೊದಲನೇ ಆದ್ಯತೆ ನಾವಿಲ್ಲಿ PU ಸೈನ್ಸ್ ವಿದ್ಯಾರ್ಥಿಗಳಿಗೆ ನಾವು ಈ ಮೊದಲನೇ ಆದ್ಯತೆಯನ್ನ ಕೊಡ್ತೀವಿ. ಸೊ ಅವರು ಕೂಡ ಅಲ್ಲಿ ಕಾಂಬಿನೇಷನ್ PCMB ಅನ್ನ ತಗೊಂಡಿರ್ಬೇಕು, ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯನ್ನ ತಗೊಂಡಿರ್ಬೇಕು. ಬಯಾಲಜಿ ಇಂಪಾರ್ಟೆಂಟ್ ಆಗುತ್ತಾ ಮೆಡಿಕಲ್ ಕೋರ್ಸ್ಗಳಿಗೆ ಯಾವುದೇ ಆಗಿರ್ಬೋದು. ಸೊ ಹಾಗಾಗಿ ಇಲ್ಲಿ PUC ಸೈನ್ಸ್ ಇರುವಂತಹ ವಿದ್ಯಾರ್ಥಿಗಳು, ಅದರೊಳಗಡೆ PCMB ಕಾಂಬಿನೇಷನ್ ಇರುವಂತಹ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಡಯಾಲಿಸಿಸ್ ಅನ್ನ ಮಾಡ್ಲಿಕ್ಕೆ ಅವಕಾಶಗಳು ಇರ್ತಾವೆ. ಅದಾದ್ಮೇಲೆ ಇನ್ನೊಂದು ವೇ ಏನ್ ಇರ್ತದಂದ್ರ, ಸೊ ಇವರಿಗೆ ಎರಡನೇ ವೇ ಯಾವಪ್ಪ ಅಂತಂದ್ರ, ಇನ್ ಕೇಸ್ ನಾವೇನಾದ್ರೂ ಪ್ಯಾರಾಮೆಡಿಕಲ್ ಒಳಗಡೆ ಡಿಪ್ಲೊಮೊ ಡಯಾಲಿಸಿಸ್ ಟೆಕ್ನಿಷಿಯನ್ ಅಂದ್ರೆ DDT ಕೋರ್ಸ್ ಅನ್ನ ಮುಗಿಸಿದ್ವಿ ಅಂತಂದ್ರೆ ಅವ್ರಿಗೂ ಕೂಡ ಇಲ್ಲಿ BSc ರಿನಲ್ ಡಯಾಲಿಸಿಸ್ ಮಾಡ್ಲಿಕ್ಕೆ ಅವಕಾಶ ಇರ್ತದ. ಸೊ ಈ ಎರಡು ಕೋರ್ಸ್ಗಳನ್ನ ಮುಗಿಸಿದವ್ರಿಗೆ ನೀವು ಈ ಒಂದು BSc ಡಯಾಲಿಸಿಸ್ ಅನ್ನ ಮಾಡ್ಬೋದು. ಸೊ ಅದಾದ್ಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ, ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ನಮ್ಮ ಒಂದು ಪರ್ಸೆಂಟೇಜ್ ಅಂದ್ರೆ ಪ್ರೀವಿಯಸ್ ಒಳಗಡೆ ನಾವು ಎಷ್ಟು ಮಿನಿಮಮ್ ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ನಾವು 45 ಪ್ಲಸ್ ಅಥವಾ 50 ಪ್ಲಸ್ ನಾವು ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕಾಗ್ತದ ಈ ಒಂದು ಕೋರ್ಸ್ಗೆ ನಾವು ಎಂಟ್ರಿ ಆಗ್ಬೇಕಾದ್ರೆ. ಅದಾದ್ಮೇಲೆ ಇದರದ್ದು ಒಂದು ಏಜ್ ಲಿಮಿಟ್ ಏನಪ್ಪಾ ಅಂತಂದ್ರೆ, ಮಿನಿಮಮ್ ಎಷ್ಟಾಗಿರ್ಬೇಕಂದ್ರೆ ನಮ್ಗ 17 to 18 ಪ್ಲಸ್ ಇರಬೇಕು, ಮ್ಯಾಕ್ಸಿಮಮ್ ಲೆಸ್ ದೆನ್ 35 ಏಜ್ ಇರಬೇಕಾಗ್ತದೆ. ಸೊ ಈ ಒಂದು ಏಜ್ ಲಿಮಿಟ್ ಒಳಗಿರುವಂತಹ ವಿದ್ಯಾರ್ಥಿಗಳು ನೀವು ಅಡ್ಮಿಷನ್ ತಗೋಬಹುದು. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡ್ಬೇಕಾದ್ರೆ ಇದರ ಡ್ಯೂರೇಷನ್ ಎಷ್ಟಿರ್ತದೆ ಅಂದ್ರೆ ಎಷ್ಟು ವರ್ಷಗಳ ಕಾಲ ನಾವು ಇದನ್ನ ಕಲಿಬೇಕಾಗ್ತದೆ ಡಿಗ್ರಿ ಕೋರ್ಸ್ ಅಂತ ಕೇಳಿದ್ರೆ, ಸೊ ಇನ್ ಕೇಸ್ ನಾವೇನಾದ್ರೂ ಈ ಒಂದು PU ಸೈನ್ಸ್ ಮೇಲೆ ಬಂದಿದ್ವಿ ಅಂತಂದ್ರ ನಮ್ಗೆ ಇದ್ರದ್ದು 4 ವರ್ಷ ಡ್ಯೂರೇಷನ್ ಇರ್ತದೆ, ಅಂದ್ರೆ 3+1 ಅಂತ ಕರಿತೀವಿ ನಾವು. ಅಂದ್ರೆ 3 ವರ್ಷ ನಾವು ಇಲ್ಲಿ ಥೆರಾಟಿಕಲ್ ಪ್ಲಸ್ ಪ್ರಾಕ್ಟಿಕಲ್ ಕರಿತೀವಿ. ಅದಾದ್ಮೇಲೆ ನಿಮಗೆ 1 ವರ್ಷ ಕ್ಲಿನಿಕಲ್ ಇಂಟರ್ನ್ಶಿಪ್ ಇರ್ತತಿ. ಈ 4 ವರ್ಷವನ್ನ ಮುಗಿಸಿದ ಮೇಲೆ ನೀವು ಈ ಒಂದು ಡಿಗ್ರಿ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ತೀರಿ. ಅದಾದ್ಮೇಲೆ ನಾವೇನಾದ್ರು ಪ್ಯಾರಾಮೆಡಿಕಲ್ ಮೇಲೆ ಅಂದ್ರೆ DDT ಮೇಲೆ ಏನಾದ್ರು ಮಾಡಿದ್ವಿ ಅಂತಂದ್ರ ಈ ಕೋರ್ಸ್ ಅನ್ನ ಮುಗಿಸ್ಲಿಕ್ಕೆ ನಿಮಗೆ 2+1 ಇಯರ್ ಅಂದ್ರೆ 2 ವರ್ಷ ನೀವು ಇಲ್ಲಿ ಥೆರಾಟಿಕಲ್ ಅಂಡ್ ಪ್ರಾಕ್ಟಿಕಲ್ ಕಲಿತೀರಿ. ಅದಾದ್ಮೇಲೆ 1 ವರ್ಷ ನೀವು ಇಲ್ಲಿ ಕ್ಲಿನಿಕಲ್ ಇಂಟರ್ನ್ಶಿಪ್ ಅನ್ನ ಕಲಿತೀರಿ. ಸೊ ಇದು ನಿಮಗೆ ನೀವೇನಾದ್ರು DDT ಕೋರ್ಸ್ ಮೇಲೆ ಅಂದ್ರೆ ಡಿಪ್ಲೊಮೊ ಡಯಾಲಿಸಿಸ್ ಮೇಲೆ ಮಾಡಿದ್ವಿ ಅಂತಂದ್ರೆ ನಾವಿಲ್ಲಿ ನಮ್ಗೆ ಲ್ಯಾಟಲ್ ಎಂಟ್ರಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರ. ಸೊ ನಿಮ್ಗೆ ಇಲ್ಲಿ ಕೇವಲ 3 ವರ್ಷ ಮಾತ್ರ ಇರ್ತೈತಿ, 1 ವರ್ಷ ನಿಮ್ಗೆ ಇಲ್ಲಿ ರಿಲೀಸ್ ಆಗ್ತದೆ. ಸೊ ಇದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ನಾವು ಮಾಡಿದ್ವಿ ಅಂದ್ರೆ ಇದ್ರೊಳಗಡೆ ಸಬ್ಜೆಕ್ಟ್ಗಳು ಯಾವ ತರ ಬರ್ತಾವು ಅಂದ್ರೆ, ಮೊದಲನೇ ವರ್ಷಕ್ಕೆ ಯಾವ ಸಬ್ಜೆಕ್ಟ್ ಬರ್ತಾವು, ಸೆಕೆಂಡ್ ಇಯರ್ಗೆ ಯಾವ ಸಬ್ಜೆಕ್ಟ್ ಬರ್ತಾವು, ಅಂದ್ರೆ 3ನೇ ವರ್ಷಕ್ಕೆ ಯಾವ ಸಬ್ಜೆಕ್ಟ್ಗಳು ಬರ್ತಾವ ಅಂತ ಈಗ ನಿಮ್ಗೆ ಸೂಪರ್ಫಿಷಿಯಲ್ ಆಗಿ ಹೇಳ್ತೀನಿ. ಸೊ ಮೊದಲನೇ ವರ್ಷಕ್ಕೆ ಯಾವ ಸಬ್ಜೆಕ್ಟ್ಗಳು ಬರ್ತಾವ ಅಂತಂದ್ರೆ, ಮೊದಲನೇ ಸಬ್ಜೆಕ್ಟ್ ಅನಾಟಮಿ ಅಂಡ್ ಫಿಸಿಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಬರ್ತೈತಿ, ಹ್ಯೂಮನ್ ಅನಾಟಮಿ ಅಂಡ್ ಫಿಸಿಯಾಲಜಿ. ಸೊ ಅದಾದ್ಮೇಲೆ ಯಾವ ಸಬ್ಜೆಕ್ಟ್ ಬರ್ತೈತಿ ಅಂದ್ರೆ ಮೈಕ್ರೋಬಯಾಲಜಿ ಅನ್ನೋ ಸಬ್ಜೆಕ್ಟ್ ಬರ್ತೈತಿ, ಆಮೇಲೆ ಪ್ಯಾಥಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಬರ್ತೈತಿ,
ಅದಾದ್ಮೇಲೆ ನಿಮ್ಗೆ ಇಲ್ಲಿ ಬಯೋಕೆಮಿಸ್ಟ್ರಿ ಒಂದು ಸಬ್ಜೆಕ್ಟ್ ಬರ್ತೈತಿ. ಇವೆಲ್ಲ ಸಬ್ಜೆಕ್ಟ್ಗಳನ್ನ ನೀವು ಮೊದಲನೇ ವರ್ಷದೊಳಗೆ ಕಲ್ತಿರಿ. ಇನ್ನು 2ನೇ ವರ್ಷಕ್ಕೆ ಬಂದಾಗ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಕಲಿತೀರಿ ಅಂತಂದ್ರೆ, ಮೊದಲನೇ ಸಬ್ಜೆಕ್ಟ್ ರಿನಲ್ ಅನಾಟಮಿ ಅಂಡ್ ಫಿಸಿಯಾಲಜಿ ಅಂತ ಕರಿತೀರಿ. ಸೊ 2ನೇ ಸಬ್ಜೆಕ್ಟ್ ಯಾವಪ್ಪ ಅಂತಂದ್ರೆ ಇಲ್ಲಿ ಸೇಮ್ ಇಲ್ಲಿನೂ ಕೂಡ ನೀವು ಮೈಕ್ರೋಬಯಾಲಜಿ ಅನ್ನೋ ಸಬ್ಜೆಕ್ಟ್ ಅನ್ನ ಕಲಿತೀರಿ, ಪ್ಯಾಥಾಲಜಿ ಅನ್ನೋ ಸಬ್ಜೆಕ್ಟ್ ಅನ್ನ ಕಲಿತೀರಿ, ಆಮೇಲೆ ಬಯೋಕೆಮಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ ಅನ್ನ ಕಲಿತೀರಿ. ಕಿಡ್ನಿ ಡಿಸೀಸ್ ಅನ್ನೋ ಒಂದು ಸಬ್ಜೆಕ್ಟ್ ಕೂಡ ಇಲ್ಲಿ ಬರ್ತೈತಿ. ಅದಾದ್ಮೇಲೆ ನಿಮಗೆ ಇಲ್ಲಿ ಹೆಮೋಡಯಾಲಿಸಿಸ್ ಅಂತ ಬರ್ತೈತಿ. ಅದಾದ್ಮೇಲೆ ನಿಮ್ಗ ಇಲ್ಲಿ ಡಯಾಲಿಸಿಸ್ ಇಕ್ವಿಪ್ಮೆಂಟ್ ಅಂತ ಒಂದು ಸಬ್ಜೆಕ್ಟ್ ಬರ್ತೈತಿ. ಸೊ ಅದಾದ್ಮೇಲೆ ನಿಮ್ಗ ಡಯಾಲಿಸೆಟ್ ಅಂಡ್ ವಾಟರ್ ಟ್ರೀಟ್ಮೆಂಟ್ ಅಂತ ಒಂದು ಸಬ್ಜೆಕ್ಟ್ ಬರ್ತೈತಿ. ಆಮೇಲೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಒಂದು ಸಬ್ಜೆಕ್ಟ್ ಬರ್ತೈತಿ. ಆಮೇಲೆ ಫಾರ್ಮಕೋಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಕೂಡ ಬರ್ತೈತಿ ನಿಮ್ಗ. ಅದಾದ್ಮೇಲೆ ನೀವು ಇಲ್ಲಿ ಪೇಷಂಟ್ ಕೇರ್ ನ್ಯೂಟ್ರಿಷನ್ ಅನ್ನೋ ಒಂದು ಸಬ್ಜೆಕ್ಟ್ ಕೂಡ ನೀವು ಇಲ್ಲಿ ಕಲಿತೀರಿ 3rd ಇಯರ್ ಒಳಗಡೆ. ಅದಾದ್ಮೇಲೆ ಇನ್ನೊಂದು ಸಬ್ಜೆಕ್ಟ್ ಯಾವ್ದು ಕಲಿತೀರಿ ಅಂದ್ರ ಹಾಸ್ಪಿಟಲ್ ಕ್ಲಿನಿಕಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಇನ್ನೊಂದು ಸಬ್ಜೆಕ್ಟ್ ನ ಕಲಿತೀರಿ. ಇವೆಲ್ಲ ಸಬ್ಜೆಕ್ಟ್ ಗಳನ್ನ ನೀವು BSc ಡಯಾಲಿಸಿಸ್ ಕೋರ್ಸ್ ಒಳಗಡೆ ಕಲಿತೀರಾ 2 ವರ್ಷ ಅಥವಾ 3 ವರ್ಷ. ಓಕೆ, ಸೊ ಇದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದ್ವಿ ನಾವು. ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಾವು ಇಲ್ಲಿ 1 ವರ್ಷ ಇಂಟರ್ನ್ಶಿಪ್ ಡ್ಯೂಟಿನ ತಗೋಬೇಕು. ಅಂದ್ರೆ ಕ್ಲಿನಿಕಲ್ ಇಂಟರ್ನ್ಶಿಪ್ ನ ನಾವು ಮಾಡ್ಬೇಕಂದ್ರೆ ಹಾಸ್ಪಿಟಲ್ ಒಳಗಡೆ, ಅದು ಸ್ಪೆಸಿಫಿಕ್ ಆಗಿ ಕಿಡ್ನಿ ಕೇರ್ ಹಾಸ್ಪಿಟಲ್ ಒಳಗಡೆ ಅಂದ್ರೆ ನೆಪ್ರಾಲಜಿಸ್ಟ್ ಹಾಸ್ಪಿಟಲ್ ಒಳಗಡೆ ನೀವು ಪೇಷಂಟ್ ಕಿಡ್ನಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ತಾರಲ್ಲ, ಅಂದ್ರೆ ಡಯಾಲಿಸಿಸ್ ಆಗಿರ್ಬೋದು ಅಥವಾ ಕಿಡ್ನಿ ಕೇರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಈ ಒಂದು ಕಿಡ್ನಿ ಫೇಲ್ ಆದಂತ ಪೇಷಂಟ್ಗಳನ್ನ ಯಾವ ತರ ಟ್ರೀಟ್ಮೆಂಟ್ ಮಾಡ್ತೀವಲ್ಲ ಅದನ್ನೆಲ್ಲವನ್ನು ಕರೀಲಿಕ್ಕೆ ನೀವು ಈ ನೆಪ್ರಾಲಜಿಸ್ಟ್ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಕಿಡ್ನಿ ಕೇರ್ ಸೆಂಟರ್ ಆಗಿರ್ಬೋದು ಅಥವಾ ಡಯಾಲಿಸಿಸ್ ಸೆಂಟರ್ ಆಗಿರ್ಬೋದು, ಇಂತಲ್ಲಿ ನೀವು ಇಂಟರ್ನ್ಶಿಪ್ ನ ಮಾಡ್ಬೇಕಾಗ್ತದೆ. ಸೊ ಅಲ್ಲಿ ಯಾವ ತರ ನಾವು ಪೇಷಂಟ್ ಗೆ ಕೇರ್ ಮಾಡ್ತೀವಿ, ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದನ್ನ ಕಲಿಯೋದೇ ಇದು ಇಂಟರ್ನ್ಶಿಪ್ ಉದ್ದೇಶ ಆಗಿರ್ತದೆ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮುಗಿಸಿದ್ಮೇಲೆ ನಾವು ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನಮ್ದು ಜಾಬ್ ಆಪರ್ಚುನಿಟೀಸ್. ಸೊ ಇದ್ರೊಳಗಡೆ ಸ್ಕೋಪ್ ಯಾವ ತರ ಇರ್ತದೆ ಅಂತಂದ್ರ, ಈ ಒಂದು ಕೋರ್ಸ್ ನ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ಇರೋದೇನಪ್ಪಾ ಅಂತಂದ್ರ, ಅವಾಗ್ಲೇ ಹೇಳ್ಬೇಕಾದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದೆ, ಮೊದಲನೇ ಕೆಲಸ ನಿಮ್ಗೆ ಏನಪ್ಪಾ ಅಂದ್ರ ಆ ಒಂದು ಡಯಾಲಿಸಿಸ್ ಮಷಿನ್ ಅನ್ನ ಆಪರೇಟ್ ಮಾಡ್ಲಿಕ್ಕೆ ನೀವು ಬದ್ಧರಾಗ್ತೀರಾ, ಅದರ ಆಪರೇಟ್ ಮಾಡ್ಲಿಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ನೀವು ಫಸ್ಟ್ನೇ ಕೆಲಸ ಏನಪ್ಪಾ ಅಂದ್ರೆ ನಿಮ್ಗೆ ಡಯಾಲಿಸಿಸ್ ಆಪರೇಟಿಂಗ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು. ಸೊ ಅದಾದ್ಮೇಲೆ ನೀವು ನೆಪ್ರಾಲಜಿಸ್ಟ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೋದು, ಅಂದ್ರೆ ಕಿಡ್ನಿ ಡಾಕ್ಟರ್ ಇರ್ತಾರಲ್ಲ ಅವ್ರ ಕೈಯಾಗ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಹುದು. ಅದಾದ್ಮೇಲೆ ನಿಮಗೆ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ ಇಲ್ಲಿ ಕ್ಲಿನಿಕಲ್ ರಿನಲ್ ಫಿಸಿಯಾಲಜಿಸ್ಟ್ ಆಗಿನೂ ಕೂಡ ನೀವು ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇನ್ನೊಂದು ಏನ್ ಕೆಲಸ ಮಾಡಬಹುದು ಅಂತಂದ್ರ ಪೆರಿಟೋನಿಯಲ್ ಡಯಾಲಿಸಿಸ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡಬಹುದು. ಅಂದ್ರೆ ಹಾಸ್ಪಿಟಲ್ ಒಳಗಡೆ ನೀವು ಆ ಡಯಾಲಿಸಿಸ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡಬಹುದು. ಸೊ ಅದಾದ್ಮೇಲೆ ನೀವು ಇನ್ನೊಂದು ಕೆಲಸ ಏನ್ ಮಾಡಬಹುದು ಅಂತಂದ್ರ ಕಿಡ್ನಿ ಫೇಲಿಯರ್ ಪೇಷಂಟ್ ಕೇರ್ ಟೇಕರ್ ಆಗಿನೂ ಕೂಡ ನೀವು ವರ್ಕ್ ಮಾಡಬಹುದು. ಇಟ್ ಮೈಟ್ ಬಿ ಹೋಮ್ ಕೇರ್ ಆಗಿರ್ಬೋದು ಅಥವಾ ಹಾಸ್ಪಿಟಲ್ ಕೇರ್ ಒಳಗಡೆ ಆದ್ರೂ ಮಾಡಬಹುದು. ಸೊ ಅದಾದ್ಮೇಲೆ ಇನ್ನೊಂದು ಕೆಲಸ ಏನ್ ಮಾಡಬಹುದು ಅಂದ್ರೆ ನೀವು ಇನ್ ಕೇಸ್ ನನಗೇನಾದ್ರೂ ಕ್ಲಿನಿಕಲ್ ಸೈಡ್ ಇಷ್ಟ ಇಲ್ಲ ಮಾಡ್ಲಿಕ್ಕೆ, ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಯು ಹ್ಯಾವ್ ಒನ್ ಮೋರ್ ಆಪ್ಷನ್ಸ್ ಲೈಕ್ ಯು ಹ್ಯಾವ್ ಟು ವರ್ಕ್ ಆಸ್ ಅ ಟ್ವಿಟರ್. ಸೊ ಟ್ವಿಟರ್ ಆಗಿನೂ ಕೂಡ ನೀವು ವರ್ಕ್ ಮಾಡಬಹುದು. ಈ ಒಂದು ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಇರುವಂತಹ ಕಾಲೇಜಸ್ ಒಳಗಡೆ ಯಾವ್ದಾಗಿರ್ಬೋದು ಅಥವಾ ಈ ಪ್ಯಾರಾಮೆಡಿಕಲ್ ಒಳಗಡೆ ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ಗಳಿಗೆ ನೀವು ಟ್ವಿಟರ್ ಆಗಿ ವರ್ಕ್ ಮಾಡಬಹುದು. ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಕೆಲಸ ಏನಪ್ಪಾ ಅಂತಂದ್ರ ನೀವು ಕೂಡ ಇಲ್ಲಿ ಕ್ಲಿನಿಕಲ್ ರಿನಲ್ ಡಯಾಲಿಸಿಸ್ ಸೆಂಟರ್ ಒಳಗಡೆ ಸೂಪರ್ವೈಸರ್ ಆಗಿ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಿರ್ಬೋದು, ಸೊ ನಾವೇನಾದ್ರೂ ಈ ಕೋರ್ಸ್ ನ ಮುಗಿಸಿದ್ವಿ, ನಮ್ಗೇನಾದ್ರು ಫಾರಿನ್ ಜಾಬ್ ಆಪರ್ಚುನಿಟೀಸ್ ಇದಾವ ಅಂತ ಕೇಳಿ. ಸೊ ಅಫ್ಕೋರ್ಸ್ ಯಾವುದೇ ಕೋರ್ಸ್ ನ ನೀವು ಮೆಡಿಕಲ್ ಕೋರ್ಸ್ ನ ಮಾಡಿದಾಗ ನಿಮಗೆ ಬಹುಬೇಡಿಕೆ ಔಟ್ ಆಫ್ ಕಂಟ್ರಿ ಇದ್ದೇ ಇರ್ತದೆ, ಅಥವಾ ಅಂದ್ರೆ ಯುರೋಪಿಯನ್ ಕಂಟ್ರೀಸ್ ಒಳಗಡೆ ಅಥವಾ ಅದರ್ ಕಂಟ್ರೀಸ್ ಒಳಗಡೆ ನಿಮ್ಗೆ ಬೇಡಿಕೆ ಇದ್ದೇ ಇರ್ತದೆ. ಸೊ ನಾವು ಹ್ಯಾಸ್ ಯೂಶುವಲ್ ಪ್ರತಿ ಕೋರ್ಸ್ ನಾ ಹೇಳ್ಬೇಕಾದ್ರೆ ನೀವು ಒಂದೇ ಹೇಳೋದೇನಪ್ಪ ಅಂದ್ರೆ ವಿ ಹ್ಯಾವ್ ಟು ಲರ್ನ್ ದರ್ ಲ್ಯಾಂಗ್ವೇಜ್. ಅಂದ್ರೆ ಯಾವುದೇ ಕಂಟ್ರಿ ಒಳಗಡೆ ಹೋಗ್ತೀವಿ ಅಂದ್ರೆ ನಾವು ಆ ಒಂದು ಲ್ಯಾಂಗ್ವೇಜ್ ಅನ್ನ ಕಲಿಬೇಕಾಗ್ತದೆ ಅಥವಾ ಅದರ ಕಮ್ಯುನಿಕೇಶನ್ ಸ್ಕಿಲ್ ಗಳನ್ನ ಕಲಿಬೇಕಾಗ್ತದೆ. ಅವರ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನೀವು ಪಾಸ್ ಆದ್ರೆ ಅಂದ್ರೆ ನೀವು ಕೂಡ ಬೇರೆ ಕಂಟ್ರೀಸ್ ಒಳಗಡೆ ಹೋಗಿ ವರ್ಕ್ ಮಾಡಬಹುದು. ಇವೆಲ್ಲವೂ ಕೂಡ ಜಾಬ್ ಆಪರ್ಚುನಿಟೀಸ್ ಗಳಾದವು. ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ನೋಡೋದೇನಪ್ಪಾ ಅಂದ್ರ ಈ ಒಂದು ಕೋರ್ಸ್ ನ ಮುಗಿಸಿದೀವಿ ಅಂದ್ರೆ ನಾವು ಅಪ್ರಾಕ್ಸಿಮೇಟ್ಲಿ ಎಷ್ಟು ಸ್ಯಾಲರಿ ತಗೋಬಹುದು ಸರ್ ಅಂತ ಕೇಳಿದ್ರೆ, ಸೊ ಇನ್ ಕೇಸ್ ನೀವೇನಾದ್ರೂ ಫ್ರೆಶರ್ ಇದ್ರಂದ್ರ, ಅಂದ್ರೆ ಈಗ ಸ್ಟೈಫನ್ ನೀವೇನೋ ಇಂಟರ್ನ್ಶಿಪ್ ಮಾಡ್ತಾ ಇದ್ರಂದ್ರ ನಿಮ್ಗೆ ಇನ್ಕ್ಲೂಡಿಂಗ್ ಅಲ್ಲಿ ಸ್ಟೈಫನ್ ಕೂಡ ಕೊಡ್ತಾರ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 8 to 10,000 ನಿಮ್ಗೆ ಸ್ಟೈಫನ್ ನೀವು ಕಲಿಬೇಕಾದ್ರೆ ಕೊಡ್ತಿರ್ತಾರ. ಸೊ ಅದಾದ್ಮೇಲೆ ನಿಮ್ಗೆ ನೀವು ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಆಗಿ ನೀವು ರೆಡಿ ಆದ್ರಂದ್ರ ನಿಮಗೆ ನೆಕ್ಸ್ಟ್ ಸ್ಯಾಲರಿ ಎಷ್ಟಿರ್ತಂದ್ರ ಅಪ್ರಾಕ್ಸಿಮೇಟ್ಲಿ 1.5 lakh per annum ಇರ್ತೈತಿ ನಿಮ್ಗೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನೀವು ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ದು ಅಪ್ರಾಕ್ಸಿಮೇಟ್ಲಿ 4 ರಿಂದ
5 ಲಕ್ಷ ಆ್ಯನಮ್ ಅಂದ್ರೆ ಪರ್ ಆ್ಯನಮ್ ನಿಮ್ಗೆ ಸ್ಯಾಲ್ರಿ ಇರ್ತೈತಿ. ಸೊ ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ದು ಸ್ಯಾಲ್ರಿ ಜಾಸ್ತಿ ಹಾಕೊಂತ ಹೋಗ್ತೈತಿ. ಸೊ ಇದಾಗಿತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಡಯಾಲಿಸಿಸ್ ಅಥವಾ BSc ರಿನಲ್ ಡಯಾಲಿಸಿಸ್ ಕೋರ್ಸಿನ ಬಗ್ಗೆ ಮಾಹಿತಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು BSc ಡಯಾಲಿಸಿಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ಈಗ ಪ್ಯಾರಾಮೆಡಿಕಲ್ ಮುಗಿದವರಾಗಿರ್ಬೋದು ಅಥವಾ PU ಸೈನ್ಸ್ ಮಾಡಿ PCMB ಕಾಂಬಿನೇಷನ್ ತಗೊಂಡವ್ರಾಗಿರ್ಬೋದು, ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರ ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ನಮ್ಮ ನಂಬರ್ ಕೊಟ್ಟಿರ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ತಿರದಲ್ಲಿರುವಂತಹ ಕಾಲೇಜಸ್ಗಳಿಗೆ ಸಜೆಷನ್ ಮಾಡ್ತೀವಿ. ಒಂದೊಳ್ಳೆ ಫ್ಯೂಚರ್ನ ನೀವು ಕಟ್ಕೋಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ and please do subscribe our channel. Thank you.